ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಗ್ರಾಮದ ಬಾವಿಯೊಂದರಲ್ಲಿ 22 ವರ್ಷದ ಯುವತಿಯ ಶವ ಪತ್ತೆಯಾಗಿದ್ದು, ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಬಾವಿಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಮಾನ್ವಿ ತಾಲೂಕಿನ ಒಕ್ರಾಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮೃತ ಯುವತಿಯನ್ನು ಅದೇ ಗ್ರಾಮದ ಅಶ್ವಿನಿ 22 ವರ್ಷ ಎಂದು ಗುರುತಿಸಲಾಗಿದೆ. ಕಳೆದ ರಾತ್ರಿ ಅಶ್ವಿನಿ ಮನೆಯಿಂದ ಕಾಣೆಯಾಗಿದ್ದಳು. ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ರಾತ್ರಿ ಇಡೀ ಹುಡುಕಾಟ ನಡೆಸಿದರೂ ಆಕೆಯ ಸುಳಿವು ಸಿಕ್ಕಿರಲಿಲ್ಲ. ಬೆಳಗ್ಗೆ ದೂರು ದಾಖಲಿಸುವ ಸಿದ್ಧತೆ ನಡೆಸುತ್ತಿದ್ದ ಕುಟುಂಬಸ್ಥರಿಗೆ ಶಾಕ್ ಎದುರಾಗಿದ್ದು, ಗ್ರಾಮದ ಬಾವಿಯಲ್ಲಿ ಅಶ್ವಿನಿ ಶವ ಪತ್ತೆಯಾಗಿದೆ. ಯುವತಿಯ ಸಾವಿನ ಸುತ್ತ ಹಲವು ಅನುಮಾನಗಳು ಮೂಡಿದ್ದು, ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆಯೇ ಎಂಬ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ್ದ ಮಾನ್ವಿ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ತೆಗಿಯೋ ದಯವಿಟ್ಟೆಲ್ಲ ಕೆಳಗೆ ಅವರಪ್ಪನ ಗಾಡಿ ಕುಣಿಸೋ. ನಾವು ತಗಲಿದ್ದು ಬಂದಿವ್ರು ಹೊಲ್ದಲಿದ್ದ. ನಾವು ಹೊಲ್ದಲಿದ್ದು ಬಂದ ಮೇಲೆ ನಾವು ತಂದಿಗೆ ನನಗೆ ಚಹಾ ಮಾಡಿಕೊಟ್ಲು. ಚಹಾ ಕುಡ್ದ್ವಿ. ಚಹಾ ಕುಡ್ದ ಮೇಲೆ ಏನಂದ್ಲು, ಯಾಡಿಗೆ ಮಾಡಿದೇನಮ್ಮ ಅಂದರೆ ಮಾಡಿನಮ್ಮ ಅಂದಳು. ಅಂದಕಸಿ ಏನಂದ್ಲು, ಇದು ಮಿಕ್ಚರ್ಗೆ ಹಾಕಿಟ್ಟಿನಮ್ಮ ಗುಂತ್ಪಂಗ್ಲ ಓಸ ಅಂದ್ಲು. ಬೇಸತ್ತು ಹೇಳಮ್ಮ ಅಂದೆ. ಯಮ್ಮ ನಾನು ಬಾತ್ರೂಮಿಗೆ ಹೋಗ್ತೀನಿ ಅಂದಳು. ಅಂದರೆ ಹಿಂದಗಡೆ ಓದ್ತಿದ್ವಲ್ಲಮ್ಮ ಅಂದ್ರೆ ಇಲ್ಲ ನಾವು ಓದ್ತೀನಿ ಹೇಳಂಗೆ ಓದ್ತಾದಲ್ಲ ಅಂದ ಕಳಿಸಿ ಬಾತ್ರೂಮ್ಗೆ ಒಂದೇ ಓದಲು ರೀ. ಬಾತ್ರೂಮ್ಗೆ ಹೋಗಿ ಬಂದಾಕ್ಯಾನೆ ಮತ್ತು ನಾನು ಅವಾಗಲೇ ಹಿಂದಲೇ ಒಂದು ತಾಸೊತ್ತೆ ಬಿಟ್ಟ ಮೇಲೆ ಹೋಗಿನಿ. ಎಷ್ಟು ನಿಮಿಷ ಗುಣ ಆಗಿಲ್ಲ. ನಾನು ಆ ಕಡೆ ಹೋಗಿನಿ ದೇಶಂದ ಅಂದರೆ ಒಂದು ಕಳಿಸಿ ಮನೆಯಾಗ ಕುಂತಿದ್ರು. ಬರ್ತಾ ಅಂದ ಕಳಿಸಿ ಮಾತಾಡ್ಕೊಂತ ಕುಂತ ನನ್ನ ಬಾಯಮ್ಮ ಅಂದ್ಲು. ನನಗೆ ಕಳೆ ತೆಗೆದು ಕಳಿಸಿ ಸಾಕಾಗ್ಯದ ಅಂದೆ. ಇಷ್ಟೇ ನೋಡ್ರಿ. ಏನದು ಕಳೆ ತೆಗೆದ್ರಿ. ನಾವು 6 ಗಂಟೆಗೆ ಬಂದೀವಿ. ನಾವು ಯಪ್ಪ ಹುಡುಕಿದ್ವಿ ಸರ್. ಅಲ್ಲಿ ತಾನು ಒಯ್ಕೈಸಿ ಹುಡುಕಿ ಬಂದೀವಿ ಸರ್. ಒಯ್ಕೈ ಸಿಗಲಿಲ್ಲ. ಅದ್ರ ರಾತ್ರಿ ನಾನು ಹೋಗಿ ನೋಡಿ ಬಂದ್ರೆ ನಾನು ತತ್ತಲು ಬಿದ್ದಂಗೆ ಆಯ್ತು ರೀ. ಈಗ ಒಯ್ಕೈಸಿ ನೋಡಿದ್ಲು. ಚಪ್ಪಿಲ್ ಬಿದ್ದಾವ ಅಲ್ಲೊಂದು ಅಲ್ಲಿ ಅಂದ್ಲು. ಚಪ್ಪಿಲ್ ತುಂಬ ಬಾತ್ರೂಮ್ ಹತ್ತಿತ್ತು. ಲೋಟ ಅಂತ ಅಲ್ಲಿ ಬಿದ್ದಿತ್ತು. ಚಪ್ಪಿಲ್ ಇಲ್ಲೊಂದು ಅಲ್ಲೊಂದು ಬಿದ್ದಿತ್ತು. ದೂರ ಒಂದೇ ತಲೆ ಚಪ್ಪಿಲ್ ಬಿದ್ದಿದ್ದಿಲ್ಲ. ಲೋಟಗೊಂದು ದೂರ ಬೆನ್ನೆ ಬಿದ್ದಿತ್ತು. ಈಗ ಮುಂಜಾನೆ ಒಯ್ಕೈಸಿ ನೋಡ್ಕೊಂಡು ಬಂದಳು. ಬಟ್ಟೆ ಅವಲ್ಲಿ ಅಂದು ನಾವು ಅಲ್ಲಿ ತಾನು ನೋಡಿ ಬಂದು ಒಯ್ಕಾಯಿಸಿ 6 ಗಂಟೆಗೆ ಹೋಗಿ ನೋಡಿ ಸರ್. ಸಾಯಂಕಾಲ ನಾವು ಅವಾಗಲೂ ಬಂದಿಲ್ಲ ಅಂತ ಕಸಿ ಹೋಗಿನಿ ಸರ್. ನಾವು ಏನಂದು ಹುಡುಗಿ ಬರ್ಲಿಲ್ಲ. ರಾತ್ರಿ ಎಲ್ಲರೂ ಹುಡುಕಿವಿ ಸರ್. ನಾವು ಮನೆಯೆಲ್ಲರೂ ಹುಡುಕಿವಿ ಸರ್. ಏನಂದು ಮನೆಯೆಲ್ಲರೂ ಹುಡುಕಿವಿ ಸರ್. ನಾವು ಏನಾಗ ಆಗೋದ್ರಿ ಯಪ್ಪ. ನಮಗೆ ಬಾಯಾಗ ಹಾಕ್ಯಾರ ಸಾರು. ಬಾಯಾಗ ಹಾಕಿದ್ರು. ಬಟ್ ತುಟಿ ಕಡ್ದಾರು ಹೊಡೆದು ಬಿಟ್ಟಾರಿ ಸಾರು. ಓದಿ ಮುಗಿದು ಸರ್. ಮುಗಿತು ಸಾರು. ಇದು BA ಓದಿದ್ದಿಲ್ಲ. BA ಓದಿದ್ರಿ. ಇಬ್ರು ಗಂಡು ಮಕ್ಳು ಸಾರು, ಒಬ್ಬಕ್ಕೆ ಹೆಣ್ಮಕ್ಳು ಸಾರು. ನನಗೆ ಏನೇನು ಹೇಳ್ತಿದ್ದಿಲ್ಲ ಸಾರು. ನಾ ಬೇಸಿನ ಅಂತಿದ್ರು. ನೀವು ಚಿಂತೆ ಮಾಡಬೇಡ, ನಾನು ಬೇಸಿನ ಆರಾಮೇನು ನಾನು ಅಂತಿದ್ಲು ಸಾರು. ತಂದಿಗೆ ಅನ್ನೋದು ಅಷ್ಟು ಭಯನೇ ಬೀಳ್ತಿದ್ಲು ಆಕೆ. ಏನು ಯಾವಾಗ ಮಧ್ಯಾಹ್ನ ಆಗೋದು, ಸಾಲಿದ ಬರೋದು, ಮನೆಗೆ ಸಿಲುಕಿಟ್ಕೊಳೋದು, ಕುಂತು ಬಿಡೋದು. ತಂದೆನ ಬರಲಿ ದೊಡ್ಡಪ್ಪನ ಬರಲಿ ಅವ್ರು ಹೇಳಿದಾಗ ತೀರ್ತಿ 2 ಗಂಟಲಿದ್ದ ಬರ್ತಿದ್ಲು ಸಾರು. ಈಗ 15 ದಿನ ಆಯ್ತೇನು ಸಾರು ಸಾಲು ಮುಗಿದು. ರೈತರು ಸಾರು. ದಿನ ಬರ್ತಿದ್ಲ
ಮೊದಲು ಸರ್. ಈಗ ಎಷ್ಟು ದಿವಸ ಮುಗೀತು ಕಾಲೇಜ್? ಮುಗಿದ ಸರ್, ಮುಗಿತು ಸರ್, ಮುಗಿತು ಸರ್. ನಿನ್ನ ಹೆಸರು? ನನ್ನ ಹೆಸರು ಉಮಾದ್ ಸರ್. ತಾಯಿ? ತಾಯಿ ಸರ್. ಮಾನಸಿಕ ಒತ್ತಡ ನಿವಾರಣೆ ಆರೋಗ್ಯವಂತ ಜೀವನ ನಿವಾರಣೆಗೆ ಅಂತಾರಾಷ್ಟ್ರೀಯ ಮೋಟಿವೇಶನಲ್ ಸ್ಟಿಕ್ಕರ್ ಮತ್ತು ಜಿಬಿ ಪಂತ್ ಆಸ್ಪತ್ರೆಯ ಇಂಟರ್ವ್ಯಾನೆನ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಮೋಹಿತ್ ಯಾದಲ್ ಗುಪ್ತಾ ಅವರಿಂದ ಸ್ಫೂರ್ತಿದಾಯಕ ಜೀವನ ಪುನರ್ಜೀವನಗೊಳಿಸುವ ಕುರಿತು ದಿನಾಂಕ 22ರಂದು ಸಂಜೆ 6 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ನಗರ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಾ ಅಕ್ಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಇಂದಿನ ಕಾಲಘಟ್ಟದಲ್ಲಿ ಆರೋಗ್ಯ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂಬ ನಿಟ್ಟಿನಲ್ಲಿ ರಾಜಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಆಧುನಿಕ ವೈದ್ಯಕೀಯ ಲೋಕದೊಂದಿಗೆ ಹೃದಯದ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ ಎಂದರು. ಅಂತಾರಾಷ್ಟ್ರೀಯ ಮಟ್ಟದ ವಾಗ್ಮಿಗಳು ಅವರು ರಾಯಚೂರಿಗೆ 22ನೇ ತಾರೀಕಿಗೆ ಬರ್ತಿದ್ದಾರೆ. ಅವರು ರಾಯಚೂರಿನಲ್ಲಿ 22ನೇ ತಾರೀಕು 4 ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮೊದಲನೆಯ ಬೆಳಗಿನ ಒಂದು ಕಾರ್ಯಕ್ರಮ ಅವ್ರದ್ದು ರಿಮ್ಸ್ ಕಾಲೇಜ್ನಲ್ಲಿ ಇರ್ತದೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇರ್ತದೆ, ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್. ಅದಾದ ನಂತರ ಮಧ್ಯಾಹ್ನದ ಕಾರ್ಯಕ್ರಮ 1 ಗಂಟೆಯಿಂದ ರಂಗಮಂದಿರದಲ್ಲಿ ಶಾಲಾ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಇವರಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಇದೆ. ಬೆಳಗಿರುವಂತಹ ಕಾರ್ಯಕ್ರಮದ ವಿಷಯ ಡಿಸೈನ್ ಯುವರ್ ಡೆಸ್ಟಿನಿ ಅಂತೇಳಿ. ಮಧ್ಯಾಹ್ನ ಏನು ಶಿಕ್ಷಕರಿಗೆ ಕಾರ್ಯಕ್ರಮ ಇರ್ತದೋ ಡೆಸ್ಟಿನಿ ಮಾರ್ನಿಂಗ್ ರೋಲ್ ಆಫ್ ಟೀಚರ್ ಅನ್ನುವಂಥದ್ದು ಮಧ್ಯಾಹ್ನ ಶಿಕ್ಷಕರಿಗೆ ಇರುವಂತಹ ಒಂದು ಕಾರ್ಯಕ್ರಮ. ಇನ್ನು ಸಂಜೆ 5:30ಯಿಂದ ರಾಯಚೂರು ನಗರದ ಸರ್ವ ಸಾರ್ವಜನಿಕರಿಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಅದು ರಿಜ್ಯುವಿನೇಟಿಂಗ್ ಲೈಫ್ ಅನ್ನುವಂಥ ವಿಷಯ. ಅಂದರೆ ಜೀವನದಲ್ಲಿ ಒಂದು ಪುನಶ್ಚೇತನ, ಒಂದು ಶಾಂತಿ, ಜೀವನವನ್ನು ಮತ್ತೆ ಪುನಃ ಒಂದು ಒಳ್ಳೆಯ ರೂಪದಲ್ಲಿ ಅದನ್ನು ಸೆಟಪ್ ಮಾಡಿಕೊಂಡು ಶಾಂತಿಯುತವಾದಂತಹ, ಒತ್ತಡ ಮುಕ್ತವಾದಂತಹ ಬದುಕನ್ನು ಬದುಕುವ ವಿಶೇಷವಾದ ಕಲೆಯನ್ನು ಅವರು ಡಾಕ್ಟರ್ ಇರುವ ಕಾರಣಕ್ಕಾಗಿ MD ಡಾಕ್ಟರು, ಕಾರ್ಡಿಯಾಲಜಿಸ್ಟು, TEDx ಸ್ಪೀಕರು. ಹಾಗಾಗಿ ಅವರು ವಿಜ್ಞಾನ, ಆಧ್ಯಾತ್ಮ ಇವೆಲ್ಲವನ್ನ ಒಳಗೊಂಡಂತಹ ಒಂದು ಬದುಕಿನ ಶೈಲಿಯನ್ನ, ನಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ತರುವಂತಹ ಒಂದು ವಿಧಿಯನ್ನ ನಮಗೆ ಸಂಜೆಯ ವಿಷಯದಲ್ಲಿ ಅವರು ತಿಳಿಸಿಕೊಡ್ತಾರೆ. ಅದಾದ ನಂತರ 7:15ರಿಂದ 8:30 IMAಯಲ್ಲಿ ಇರ್ತದೆ. ಸ್ಪಿರಿಚುವಾಲಿಟಿ ಇನ್ ಮೆಡಿಸಿನ್ ಅನ್ನುವಂತಹ ಒಂದು ವಿಷಯವನ್ನ ಅವರು ಪ್ರಸ್ತಾವನೆ ಮಾಡ್ತಾರೆ. ಹಾಗಾಗಿ ತಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ, ಇಂತಹ ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನ, ಅಂತಾರಾಷ್ಟ್ರೀಯ ಮೋಟಿವೇಶನಲ್ ಸ್ಪೀಕರನ್ನು ನಮ್ಮೂರಿಗೆ ಮತ್ತೆ ಮತ್ತೆ ನಾವು ಕರೆಸಲಿಕ್ಕಾಗಲ್ಲ. ಈ ಸಾರಿ ಅವರು ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಒಂದು ಭಾಗ್ಯ. ಇದರ ಲಾಭವನ್ನು ಎಲ್ಲ ಸಾರ್ವಜನಿಕರು ಮಾಡಬೇಕಾಗಿ ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ನೀಡಲಾದ ಪಿಂಚಣಿ ಪರಿಷ್ಕರಣೆ ತ್ವರಿತಗೊಳಿಸಿ ಅರ್ಹ ಫಲಾನುಭವಿಗಳ ಬಾಕಿ ಹಣ ತಕ್ಷಣವೇ ಪಾವತಿ ಮಾಡಬೇಕೆಂದು ಆಗ್ರಹಿಸಿ ದಿನಾಂಕ 29 ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು SUCI ಜಿಲ್ಲಾ ಸಂಘಟನೆ ಸದಸ್ಯ NS ವೀರೇಶ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರ ಕಳೆದ 5 ತಿಂಗಳಿಂದ ರಾಜ್ಯದಲ್ಲಿ ಸುಮಾರು 18 ಲಕ್ಷ ಅಧಿಕ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆ ನೆಪದಲ್ಲಿ ಅರ್ಹ ಫಲಾನುಭವಿಗಳ ಪಿಂಚಣಿ ಕಡಿತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಆಡಳಿತ ವೈಫಲ್ಯದಿಂದ ವಯೋವೃದ್ಧರು ಕಚೇರಿ ಅಲೆದಾಡುವಂತೆ ಮಾಡಿರುವುದು ಇನ್ನೊಂದು ಕ್ರೂರವಾಗಿದೆ. ಜಿಲ್ಲೆಯಲ್ಲಿ 90,000 ಜನರ ಪಿಂಚಣಿ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ದಿನನಿತ್ಯ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಜನರಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಸ್ಥಗಿತ ಮಾಡಿರುವ ಕ್ರಮ ಖಂಡನೀಯ ಎಂದರು. ಇದರಿಂದಾಗಿ ಲಕ್ಷಾಂತರ ನೈಜ ಹಾಗೂ ಅರ್ಹ ಫಲಾನುಭವಿಗಳು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಪಿಂಚಣಿ ಯೋಜನೆ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ನಮ್ಮ ರಾಜ್ಯದ ಹಿರಿಯ ಜೀವಗಳು, ನಿವೃತ್ತರು, ಆಮೇಲೆ ವಿಧವೆಯರು, ವಿಕಲಾಂಗರು, ಅಂದರೆ ಸಮಾಜದ ಬೇರೆ ಬೇರೆ ಒಂದು ವಿಶೇಷವಾಗಿ ದುರ್ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ಭಾಳ ಅಸಹಾಯಕ ಒಂದು ವಿಭಾಗಕ್ಕೆ ಸೇರಿರ್ತಕ್ಕಂಥ ಜನಗಳಿಗೆ
ಒಂದು ಸಾಮಾಜಿಕ ಭದ್ರತೆ ಕ್ರಮವಾಗಿ, ಒಂದು ಕಲ್ಯಾಣ ಕ್ರಮವಾಗಿ ಸರ್ಕಾರ ಅವರಿಗೆ ಒಂದು ಪಿಂಚಣಿ ಕೊಡ್ತಾ ಬಂದಿತ್ತು. ಈ ಒಂದು ಪಿಂಚಣಿ ಒಂದು ಸೌಲಭ್ಯವನ್ನು ಸರ್ಕಾರ ಈಗ ಕಳೆದ 5 ತಿಂಗಳಿಂದ ಕೂಡ ನಿಲ್ಲಿಸಿ ಈ ಒಂದು ಜನರಿಗೆ ವಿಪರೀತ ತೊಂದರೆ ಉಂಟು ಮಾಡಿದೆ, ಸಂಕಷ್ಟಕ್ಕೆ ತಳ್ಳಿದೆ. ಈ ಒಂದು ಸರ್ಕಾರದ ಕ್ರಮನ ನಮ್ಮ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಸರ್ಕಾರ ಇದನ್ನು ಹೀಗೆ ಮಾಡಬಾರ್ದು. ಸೊ ಇಲ್ಲಿ ಅದಕ್ಕಾಗಿ ನಾವು ತಕ್ಷಣವೇ ಸರ್ಕಾರ ಈ ಎಲ್ಲ ಫಲಾನುಭವಿಗಳಿಗೆ, ರಾಜ್ಯದ ಸುಮಾರು 18 ಲಕ್ಷ ಫಲಾನುಭವಿಗಳನ್ನ ಸಂದೇಹಾಸ್ಪದ ಅಂತೇಳಿ ಅವರಿಗೆ ಪಟ್ಟಿ ಮಾಡಿ ಅವರಿಗೆ ಏನು ತಡೆ ಹಿಡಿದಿದೆ. ಸೊ ಇದರಿಂದ ಈ ಎಲ್ಲ ಜನರು ಕೂಡ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಎಷ್ಟೋ ಜನ ತಂದೆ ತಾಯಿಗಳು, ಈ ಹಿರಿಯರು ಮಕ್ಕಳಿಂದ ಬೇರೆಯಾಗಿ ಸ್ವಾವಲಂಬಿಯಾಗಿ ಅವರು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಈ ನಿವೃತ್ತಿ ನಂತರ ಅಂದರೆ ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೇನು ಕಾಯಿಲೆ ಕಸಾಯ ಇದೆ ಪ್ರತಿಯೊಂದಕ್ಕೂ ಕೂಡ ಇದು ಸಹಾಯ ಆಗ್ತಕ್ಕಂಥದ್ದಿತ್ತು. ಸೊ ಅದು ಶುಗರ್ ಇರ್ಬೋದು, BP ಇರ್ಬೋದು. ಸೊ ಸಣ್ಣ ಪುಟ್ಟ ವಿಷಯಕ್ಕೆ ಇದು ನೆರವಾಗ್ತಿತ್ತು. ಇಲ್ಲಿ ಸರ್ಕಾರ ಕೊಡ್ತಕ್ಕಂಥ ವಾದ ಏನಂತಂದ್ರೆ ಅದನ್ನು ಯಾರು ಒಪ್ಪಕ್ಕಾಗಲ್ಲ. ಏನು ಇದರಲ್ಲಿ ಎಷ್ಟೋ ಅನರ್ಹ ಫಲಾನುಭವಿಗಳಿದ್ದಾರೆ, ಹಾಗಾಗಿ ಅದನ್ನು ನಾವು ಸೋಸಬೇಕು, ಅದನ್ನು ನಾವು ಪತ್ತೆ ಹಚ್ಚಬೇಕು ಅಂತೇಳಿ ಫಿಸಿಕಲ್ ಎಕ್ಸಾಮಿನೇಷನ್ ಒಂದು ಭೌತಿಕ ಪರಿಶೀಲನೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತ ಕೇಳೋದೇನಂದ್ರೆ ಈ 90,000 ಜನ ಏನಾಗಲ್ಲ ಅವರಿಗೆ ಸರಿಯಾದ ದಾಖಲೆ ವ್ಯವಸ್ಥೆ ಮಾಡಬೇಕು. ಈ ಎಲ್ಲರ SIR ಏನಾಯ್ತು ಅಂದ್ರೆ ವ್ಯವಸ್ಥೆಯಲ್ಲಿ ಒಟ್ಟಾರೆ ಜನಗಳು ಒಂಥರ ಆತಂಕ ಭಯದಲ್ಲಿರೋ ಥರ ನಡೆದಿದೆ. ಒಂದು ಸ್ವಲ್ಪ ದಿನ ಗ್ಯಾಸ್ ಸಿಲಿಂಡರ್ EKYC ನಡೆದಿದೆ, ಆಮೇಲೆ ಈಗ ಈ ವೃದ್ಧಾಪ್ಯ, ಈಗ ಮತ್ತೆ ರೇಷನ್ ಕಾರ್ಡ್. ಪ್ರತಿಯೊಂದು ಯಾವಾಗಲೂ ಜನ ಬೇರೆದ್ರ ಬಗ್ಗೆ ಬದುಕಿನ ಬಗ್ಗೆ ಯೋಚನೆಯೇ ಮಾಡಬಾರ್ದು. ಇರ್ತಕ್ಕಂಥ ಸವಲತ್ತುಗಳನ್ನ ಕಡಿತ ಮಾಡೋದಕ್ಕೆ ಏನು ಒಂದು ಪ್ಲಾನ್ ಮಾಡ್ತಾರೆ, ಅದು ಮುಂಚಿತವಾಗಿ ಹೇಳೋದೇ ಇಲ್ಲ. ಅದು ಕಡಿಮೆ ಅವಧಿಗೆ ಕೊಟ್ಟು ಕಳಿಸಿ ಜನಗಳನ್ನ ಒಂಥರ ಪ್ರದಾಡ ಥರ ಮಾಡ್ತಾರೆ. ಇದು ವ್ಯವಸ್ಥಿತವಾಗಿ ಈಗಾಗಲೇ ಬೇರೆ ಸರಿ ಒಂಥರ ಪ್ರೌಢೆ ಇದೆ. ಒಂದು ಕಡೆ ಕೊಟ್ಟಂಗೆ ಮಾಡೋದು, ಇನ್ನೊಂದು ಕಡೆ ಎಲ್ಲವನ್ನು ಕಟ್ ಮಾಡ್ತಕ್ಕಂಥ ಯೋಜನೆಗಳಿವೆ. ಆ ದಿಕ್ಕಿನಲ್ಲಿ ನಾವು ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮುಖಾಂತರ ಹೇಳ್ತೀವಿ. ಇವುಗಳು ಕೂಡ ಹೇಳ್ತೀವಿ, ಜಿಲ್ಲಾಡಳಿತ ಇವತ್ತೇನು ಇಷ್ಟು ಜನಗಳು ಫಲಾನುಭವಿಗಳಿಗೆಲ್ಲ ಆ ಆದಾಯ ಸರ್ಟಿಫಿಕೇಟ್ ಇರ್ಬೋದು ಮತ್ತು ಇನ್ನೇನು ಬೇರೆ ಬೇರೆ ದಾಖಲೆಗಳಿರ್ಬೋದು, ಅದನ್ನು ತಕ್ಷಣ ಸಿಗೋ ಥರ ಸೌಲಭ್ಯ ಒದಗಿಸ್ಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೆ ವಿಳಂಬ ಆಗ್ಬೋದು. ಫಸ್ಟಿಗೆ ಆಮೇಲೆ ಹಣ ಹಾಕಿ ಶುರು ಮಾಡ್ರಿ, ಆಮೇಲೆ ಅವ್ರು ಏನಾದ್ರು ತಪ್ಪಾಗಿದ್ರೆ ಅವ್ರಿಂದ ವಸೂಲಿ ಮಾಡ್ರಿ. ಈಗ ಗೃಹಲಕ್ಷ್ಮಿದು 70,000 ಕೊಟ್ಟಿದ್ದು ವಾಪಸ್ ಹೆಂಗೆ ಅಂದ್ರೆ ಅದನ್ನು ಮಾಡ್ಬೋದಲ್ಲ. ಅಂದ್ರೆ ಇಲ್ಲಿ ನಿಜವಾಗ್ಲೂ ಏನಂದ್ರೆ ಈ ಸಿಸ್ಟಮ್ನಲ್ಲಿ ವ್ಯವಸ್ಥೆಯಲ್ಲಿ ಅಂತಿಮ ಹಂತ ಹಂತವಾಗಿ ಇಂಥ ಯೋಜನೆಗಳನ್ನ ವಾಪಸ್ ತೆಗೆದಕ್ಕೋಸ್ಕರ ಬೇರೆ ಬೇರೆ ಹೆಸರಲ್ಲಿ ಪ್ಲಾನ್ ಮಾಡ್ಬೋದು. ಇದನ್ನು ನಾವು ಈ ಮೂಲಕ ಕಾನ್ಸೆಪ್ಟ್. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹುಕ್ರಾಣಿ ಗ್ರಾಮದಲ್ಲಿ ಬಾವಿಯಲ್ಲಿ ಅಶ್ವಿನಿ ಮೃತದೇಹ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಪೋಸ್ಟ್ ಮಾರ್ಟಂಗಾಗಿ ತರಲಾಯಿತು. ಈ ವೇಳೆ ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಮೃತ ಅಶ್ವಿನಿ ತಾಯಿ, ನಿನ್ನೆ ನಾನು ಹೊಲಕ್ಕೆ ಹೋಗಿ ಕಳೆ ತೆಗೆದು ಬಂದು ಸುಸ್ತಾಗಿತ್ತು. ಅಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೇನೆ, ಬಹಿರ್ದೆಸೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು. ನನ್ನನ್ನು ಕರೆದಳು. ನನಗೆ ಸಾಕಾಗಿದೆ, ಹೋಗಿ ಬಾ ಎಂದಿದ್ದೆ, ನನ್ನ ತಪ್ಪಾಯಿತು. ರಾತ್ರಿ ಹೋದ ನನ್ನ ಮಗಳು ಬರಲೇ ಇಲ್ಲ. ಊರಲ್ಲಿ ಎಲ್ಲರೂ ಹುಡುಕಿ ನೋಡಿದಾಗ ಚಪ್ಪಲಿ ಚಂಬು ಒಂದೊಂದು ಕಡೆ ಬಿದ್ದಿದ್ದವು. ಬೆಳಗ್ಗೆ ನೋಡಿದಾಗ ಆಕೆಯ ಶವ ಬಾವಿಯಲ್ಲಿ ಪತ್ತೆಯಾಗಿದೆ. ನನ್ನ ಮಗಳನ್ನು ಹೊಡೆದಿದ್ದಾರೋ ಕಚ್ಚಿದ್ದಾರೋ ಗೊತ್ತಿಲ್ಲ, ಕೊಲೆ ಮಾಡಲಾಗಿದೆ ಎಂದು ತಾಯಿ ಅಳಲು ತೋಡಿಕೊಂಡರು. ನಮ್ಮ ದಲಿತರಿಗೆ ಯಾಕೆ ರಕ್ಷಣೆ ಸಿಗ್ತಾ ಇಲ್ಲ ಸರ್? ಅದಲ್ಲ ಸರ್, ಏನ್ ಮಾಡ್ತಾರೆ ಯಾಕೆ ಸರ್ ಈ ರೀತಿ ಕಟ್ಟಡ ಪುನರಾವರ್ತನೆ ಆಗ್ತಾ ಇದಾವೆ? ಅಧಿಕಾರಿಗಳು ನಾವು ಕರ್ತವ್ಯ ಲೋಪಡ್ತಾರಲ್ಲ, US ಸಾಹೇಬ್ರ ಮೇಲೆ ಅಲಿಗೇಷನ್ ಅಲ್ಲ, ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಅಲಿಗೇಷನ್ ಅಲ್ಲ. ನಾವು ವ್ಯವಸ್ಥೆ ಕೇಳ್ತಾ ಇದೀವಿ. ನಾವು ಯಾವ ಪರಿಸ್ಥಿತಿ ಬಂತ ಜಿಲ್ಲೆಯಲ್ಲಿ ಅಂತ ನಾನು ಹೇಳ್ತೀನಿ. ಅಲ್ಲ ಸರ್, ಅದನ್ನೇ ನಾನು ಹೇಳ್ತೀನಿ ಎಲ್ಲರ ಆಫೀಸರ್ಸ್ಗೆ ಸರಿಯಾಗಿ ಡ್ಯೂಟಿ ಮಾಡೋಕ್ಕೆ ಏನೇನು ಆರೋಪಿ ಇದ್ದಾರೆ ಎಲ್ಲರೂ ಸರ್. ಅಲ್ಲ ಸರ್, ನೀವು ಹೋಗ್ಲೇಬೇಕಂತಂದ್ರೆ ಹೋಗ್ರಿ, ತೊಂದರೆ ಇಲ್ಲ. ಸಸ್ಪೆಕ್ಟ್ ಸಿಕ್ಕಿದೆ, ನಾವು ಸಸ್ಪೆಕ್ಟ್ ಇಂಟ್ರೋಗೇಟ್ ಮಾಡ್ತಿದ್ದೇವೆ. ಅದು ಇನ್ವೆಸ್ಟಿಗೇಷನ್ ಮಾಡೋದು ಯಾವಾಗ
ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರ ಸೀರಿಯಸ್ ತಗೊಳ್ಳಲ್ಲ ಸ್ಟೇಷನ್ ಮಾಡ್ತಾರೆ ಕಾಮನ್ ಆಗಿ ತಗೊಂಡ್ಬಿಡ್ತಾರ. ಆಕಾಶ ಆರೋಕೆ ಸಿಂಗಿಂಗ್ ಸ್ಟುಡಿಯೋ ವತಿಯಿಂದ ಸೆಪ್ಟೆಂಬರ್ 6ರಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ 2 ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಮುಖಂಡರು ಮಾರುತಿ ಬಡಗೇರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ಗಾಯನ ಸ್ಪರ್ಧೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಗಾಯಕರು ಆಡಿಷನ್ ನೀಡಿದ್ದಾರೆ. ಸುಮಾರು 20ಕ್ಕೂ ಅಧಿಕ ಗಾಯಕ ಗಾಯಕಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ 13 ಜನ ಗ್ರ್ಯಾಂಡ್ ಸೆಮಿಫೈನಲ್ಗೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಸಂಜೆ 3 ಜನರ ಅಂತಿಮ ಫೈನಲ್ ತೀರ್ಪು ಪ್ರಕಟವಾಗಲಿದೆ ಎಂದರು. ಈ ಒಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯ ಉದ್ಘಾಟನೆಯನ್ನು ನಮ್ಮ ರಾಯಚೂರಿನ ಹಿರಿಯ ರಾಜಕಾರಣಿಯಾಗಿರುವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎ ವಸಂತ್ ಕುಮಾರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಗರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರು ವಹಿಸಲಿದ್ದಾರೆ. ಜೊತೆಗೆ ಸ್ಥಳೀಯ ಗಣ್ಯರು ಮತ್ತು ಕಲಾ ಪೋಷಕರು ಆಮೇಲೆ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಒಂದು ಉತ್ತಮವಾದ ಕಾರ್ಯಕ್ರಮ. ಕಳೆದ ಒಂದು 3-4 ವರ್ಷದ ನಂತರ ರಾಯಚೂರಲ್ಲಿ ಒಂದು ರಾಜ್ಯ